ದಿನಕ್ಕೆ ಕಾರ್ಯಕ್ರಮಕ್ಕೆ ಅವರ ಮನೆಯವರು ಕೂಡ ಎಲ್ಲ ಬಂದಿದ್ದಾರೆ. ಅದರಲ್ಲಿ 4 ಜನಕ್ಕೆ ಇವತ್ತು 1 ಕೋಟಿ ರೂಪಾಯಿ ಆಕ್ಸಿಡೆಂಟ್ ಆಗಿ ತೀರೋದಂಥವ್ರಿಗೆ ಆಕ್ಸಿಡೆಂಟ್ ಆಗಿ ತೀರೋಗ್ತಾರೆ. ಸರ್ವಿಸಲ್ಲಿದ್ದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅಂದರೆ ಈಗ ಕೆಲವರು ಮನೆಯಲ್ಲಿ ಇದು ಗೀಸರ್ ಹಾಕೋಗಲ್ಲ ಅಲ್ವೇನಮ್ಮ, ಯಾರು ಕರೆಂಟ್ ಶಾಕ್ ಕೊಡೋದು ಗೀಸರ್ ಹಾಕೋವಾಗ ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಅದರ ಆಕ್ಸಿಡೆಂಟ್ ಆದರೆ ಯಾವ ಥರ ಬೇಕಾದ್ರೂ ಅರ್ಥ ಮಾಡ್ಕೋಬೋದು. ಆದರೆ ಕೆನರಾ ಬ್ಯಾಂಕ್ನವರು ಆಕ್ಸಿಡೆಂಟ್ ಅದು ಆಕ್ಸಿಡೆಂಟ್ ಅಂತಲೇ ಪರಿಗಣಿಸಿ ಅವರಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವತ್ತು ಒಟ್ಟು 4 ಜನಕ್ಕೆ ಇವತ್ತು ಅವರ ಕುಟುಂಬಕ್ಕೆ ಆಕ್ಸಿಡೆಂಟ್ ಆಗಿ ಮದ್ದಲ್ಲೇ ತೀರೋಗಿದ್ದರಿಂದ ನಮ್ದು 50 ಲಕ್ಷ, ನಮ್ಮ ಆಮೇಲೆ ಬ್ಯಾಂಕ್ನವರು 50 ಲಕ್ಷ. ಬ್ಯಾಂಕ್ನವರು ನಮ್ಮ ಅಕೌಂಟ್ ಎಲ್ಲ ಅವ್ರ ಇರುತ್ತೆ, ಅಂದರೆ ಅವರಲ್ಲಿ ಎಲ್ಲರೂ ಕಡೆ ಬೇರೆ ಕಡೆ ಅಕೌಂಟ್ಸ್ ಇರುತ್ತೆ. ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಯಾರಿದ್ದಾರೆ ಅವ್ರಿಗೆ ಅವರು ಕೊಡ್ತಾರೆ, ಇಂಡಿಯನ್ ಬ್ಯಾಂಕಲ್ಲಿರೋರಿಗೆ ಇಂಡಿಯನ್ ಬ್ಯಾಂಕ್ನವರು ಕೊಡ್ತಾರೆ. ನಮ್ಮ 4 ಜನ ಮೃತರಾದಂಥ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಅವರಿಗೆ ಇವತ್ತು ಚೆಕ್ ಮುಖಾಂತರ RTGS ಮುಖಾಂತರ ಆಗಿದೆ. ಸರ್ಟಿಫಿಕೇಟ್ ಮಾತ್ರ ನಾವು ಇವತ್ತಿಲ್ಲಿ ಕೊಟ್ಟಿದ್ದೀವಿ ಅಂತೇಳಿ. ಇದು ಆಕ್ಸಿಡೆಂಟು ಅನಿರೀಕ್ಷಿತವಾಗಿ ಆಗೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತೇಳಿ ಮೊದಲೇನು ಕೊಡ್ತಿರಲಿಲ್ಲ. ಇದು ಪ್ರಾರಂಭ ಮಾಡಿದ್ದು ಎಷ್ಟು ಫೆಬ್ರವರಿಯಲ್ಲಿ ಪ್ರಾರಂಭ ಮಾಡಿದ್ದು. KSRTC ಸ್ವಲ್ಪ ಮುಂದೆ ಪ್ರಾರಂಭ ಮಾಡಿದ್ವಿ. KSRTC ಆದಮೇಲೆ ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಕಡೆ ಕೂಡ ಈಗ ಪ್ರಾರಂಭ ಮಾಡಿದ್ದೀವಿ. ವಾಯುವ್ಯ ಕರ್ನಾಟಕದಲ್ಲಿ ನಿಮ್ಮದು ಈಗ ಅಕ್ಟೋಬರ್ 25ರಿಂದ 1.5 ಕೋಟಿ ಯಾರಾದರೂ ಅಕಸ್ಮಾತ್ ಇರೋಗ್ಬಿಟ್ರೆ 1.5 ಕೋಟಿ. ಇದೆಲ್ಲ ಕೂಡ ಅಕ್ಟೋಬರ್ ಮುಂಚೆ ಆಗಿರ್ತಕ್ಕಂಥದ್ದು. ಅಕ್ಟೋಬರ್ 25ರ ಮೇಲೆ ಯಾರಾದರೂ ಈ ರೀತಿ ಅನಿರೀಕ್ಷಿತವಾಗಿ 25 ಅಕ್ಟೋಬರ್ 25 ಇರೋದ್ರೆ ಅವರಿಗೆ 1.5 ಕೋಟಿ ಪರಿಹಾರ ಸಿಗ್ತಿತ್ತು. ಮತ್ತು ಈಗ ಅವರ ಮೊದಲು ಸರ್ವಿಸಲ್ಲಿದ್ದಾಗ ತೀರೋದಂಥವ್ರಿಗೆ ಬರೀ 3 ಲಕ್ಷ ಕೊಡ್ತಾ ಇದ್ವಿ. ಅದರ ಉಳಿದಾಗೆ ಅವರ ಗ್ರ್ಯಾಚುಯಿಟಿ, PF ಅದೆಲ್ಲ ಕೂಡ ಅವರು ಸಿಗುತ್ತೆ. ಅದರ ಕೇವಲ 3 ಲಕ್ಷ ಇತ್ತು, ಅದನ್ನು 10 ಲಕ್ಷಕ್ಕೆ ಈಗ ನಾವು ಮಾಡಿದ್ದೀವಿ. KSRTCಲಿ 10 ಲಕ್ಷ ಇತ್ತು, ಈಗ ಅವರು 16ಕ್ಕೆ ಮಾಡ್ತಾ ಇದ್ದಾರೆ. 16ಕ್ಕೆ ಈಗ ಆ್ಯಸ್ ಇಟ್ ಈಸ್ 10 ಲಕ್ಷ ಕೊಡ್ತಾ ಇರೋದು. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 10 ಲಕ್ಷ. ವಾಯುವ್ಯ ಕರ್ನಾಟಕದಲ್ಲಿ ಏನೂ ಕೊಡ್ತಾನೆ ಇರಲಿಲ್ಲ. ಆಮೇಲೆ ಒಂದು 5-6 ತಿಂಗಳ ಮುಂಚೆ ಹೇಳಿದ್ಮೇಲೆ ಅವರು 5 ಲಕ್ಷಕ್ಕೆ ಅವರು ಮಾಡಿದ್ದಾರೆ. ಅದನ್ನು ಮುಂದಕ್ಕೆ ಫ್ಯೂಚರ್ಗೆ 10 ಲಕ್ಷ ಮಾಡಿ ಅಂತ ಹೇಳಿದ್ದೀನಿ. ಸ್ವಲ್ಪ ಮತ್ತು ಅವರ ಈ ಹಣದ ಜೊತೆಗೆ ಅವರಿಗೆ ಏನು ಮಾಮೂಲಿ ಬೆನಿಫಿಟ್ಸ್ ಬರುತ್ತೋ ಆ ಬೆನಿಫಿಟ್ಸ್ ಎಲ್ಲ ಸಿಗೋದ್ರಿಂದ ಅವರ ಕುಟುಂಬ ವರ್ಗದವ್ರಿಗೆ ಸಹಾಯ ಆಗುತ್ತೆ ಅಂತ ಭಾವಿಸಿ ಇದನ್ನು ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆಮೇಲೆ ಇವತ್ತು 1 ಕೋಟಿ KSRTCಯಲ್ಲಿ 1.5 ಕೋಟಿ ಆಕ್ಸಿಡೆಂಟ್ ಆಗಿ ತೀರೋದಂಥವ್ರಿಗೆ ನಮ್ಮ ದೇಶದಲ್ಲೇ ಎಲ್ಲೂ ಕೂಡ ಇಲ್ಲ. ಇವನು ಮಿಲ್ಟ್ರಿನಲ್ಲೂ ಕೂಡ ನಮ್ಮ ಸಿಪಾಯಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ತೀರೋದಂಥ ಸಂದರ್ಭದಲ್ಲಿ 60 ಲಕ್ಷ ಮಾತ್ರ ಕೊಡ್ತಾಯಿದ್ರು. ಕೆಲಸ ಆನ್ ಡ್ಯೂಟಿಲಿದ್ದಾಗ. ಡ್ಯೂಟಿಲಿಲ್ಲ ಅಂದರೆ ಇನ್ನೂ ಕಡಿಮೆ ಆಗ್ತಿತ್ತು. ನಮ್ಮಲ್ಲಿ ಡ್ಯೂಟಿಲಿ ಇಲ್ಲದೆ ಹೋಗಲಿ ನಮ್ಮಲ್ಲಿ 1 ಕೋಟಿ ರೂಪಾಯಿ ಈಗ 1.5 ಕೋಟಿ ಮಾಡಿದ್ದೀವಿ. ಯಾವಾಗ ನಮ್ಮ ಕಾರ್ಪೊರೇಷನ್ಸು KSRTC ಪ್ರಾರಂಭ ಮಾಡಿದ್ಮೇಲೆ PMTC ಆಯಿತು, NE ಆಯಿತು, ಕಲ್ಯಾಣ ಕರ್ನಾಟಕ ಆಯಿತು. ಈಗ ದೇಶದ ಇನ್ನೂ 13 ಜನ ಕಾರ್ಪೊರೇಷನ್ಸು, ಬೇರೆ ಬೇರೆ ರಾಜ್ಯಗಳ ಕಾರ್ಪೊರೇಷನ್ ಅವರು ನಮ್ಮನ್ನೇ ಅವರು ಫಾಲೋ ಮಾಡಿದ್ದಾರೆ ಅಲ್ವಾ. 13 ಕಾರ್ಪೊರೇಷನ್ಸು, ಬೇರೆ ಬೇರೆ ರಾಜ್ಯಗಳ ಕಾರ್ಪೊರೇಷನ್ಸು ನಮ್ಮನ್ನು ನೋಡಿ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಕ್ಯಾಬಿನೆಟಲ್ಲೂ ಬಂತು ಈ ಸಬ್ಜೆಕ್ಟು. ಯಾವುದೋ ಇಲಾಖೆಯವರು ಈ ಥರ ಇನ್ಶೂರೆನ್ಸ್ನ ಮಾಡ್ತೀವಿ ಅಂದಾಗ ಆಗ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳ್ತಾ ಇದ್ರು, ಈಗಾಗಲೇ KSRTCನಲ್ಲಿ ತಂದಿದ್ದಾರೆ ಅಂತ. ಇದನ್ನು ನಾವೀಗ ಮಾಡಿರ್ತಕ್ಕಂಥದ್ದು ಬೇರೆ ಎಲ್ಲೇ ಸರ್ಕಾರಿ ನೌಕರಿ ಇರ್ಬೋದು, ಅಥವಾ ಫ್ಯಾಕ್ಟ್ರೀಸು, ಪಬ್ಲಿಕ್ ಸೆಕ್ಟರ್ಸು, ಮತ್ತು ಅನಾರ್ಗನೈಸ್ ಸೆಕ್ಟರ್ಸು ಎಲ್ಲ ಕಡೆ ಕೂಡ ಮಾಡಿದ್ರೆ ನಿರೀಕ್ಷಿತವಾಗಿ ಆದಂಥ ಘಟನೆಗಳಿಂದ ಅವ್ರ ಕುಟುಂಬಕ್ಕೆ ಸ್ವಲ್ಪ ಆದರೂ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ ಅಂತೇಳಿ. ಮತ್ತು ಹಣನೂ ಅಷ್ಟೇ, ಕಿವಿ ಮಾತು ನಿಮ್ಗೆ ಹೇಳೋದು, ಯಾರಾದರೂ ಬಡ್ಡಿ ಗಿಡ್ಡಿಗೆ ಜಾಸ್ತಿ ಕೊಡ್ತೀವಿ
ಅಂತ ನಿಮ್ಮ ಹತ್ರ ಹಣ ಇದೆ ಅಂದ ತಕ್ಷಣ ಕೇಳ್ತಾರೆ, 5% ಕೊಡ್ತೀವಿ 10% ಕೊಡ್ತೀವಿ ಅಂತ. ಯಾರಿಗೂ ಕೊಡೋಕೆ ಹೋಗಬೇಡಿ. ಕೊಟ್ಟರೆ ಕಳ್ಕೊಳ್ತೀರ. ಅದನ್ನು ನೀವು ಮನೆ ಕಟ್ಟೋದಕ್ಕೆ ಅಥವಾ ಮನೆ ತಗೊಳ್ಳೋದಕ್ಕೆ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಜಮೀನು ಏನಾದರೂ ಇದ್ದರೆ ಜಮೀನು ತಗೊಳ್ಳೋದಕ್ಕೆ ಮಾತ್ರ ಅದನ್ನು ಬಂದೋಬಸ್ತ್ ಮಾಡಿಕೊಡಿ. ಯಾರೇ ನಿಮಗೆ ಆಸೆ ಆಮಿಷ ಹೇಳಿ ಹಣ ತಗೊಂಡ್ರೆ ಮತ್ತೆ ಅವು ಖಂಡಿತ ನಿಮ್ಗೆ ವಾಪಸ್ ಬರಲ್ಲ. ಯಾಕೆಂದರೆ ಭಾಳಷ್ಟು ಜನ ನಮ್ಮ ಹತ್ರ ಪ್ರತಿದಿನ ಬರ್ತಾ ಇರ್ತಾರೆ, ಈ ಥರ ದುಡ್ಡು ತೊಗೊಂಡ್ರು ಕೊಟ್ಟಿಲ್ಲ ಅಂತ. ಯಾಕಪ್ಪ ಕೊಡೋಕೆ ಹೋದೆ ಅಂದರೆ ಆವಾಗ ಗೊತ್ತಾಗುತ್ತೆ ಇವ್ರು ಬಡ್ಡಿ ಕೊಟ್ಟಿದ್ದಾರೆ ಅಂತ. ಭಾಳ 100ಕ್ಕೆ 90 ಭಾಗ ಮೋಸ ಹೋಗ್ಬಿಡ್ತಾರೆ. ಅದರಿಂದ ನೀವು ಬಂದಿರ್ತಕ್ಕಂಥ ಹಣವನ್ನು ನಿಮ್ಮ ಕುಟುಂಬದ ನಿರ್ವಹಣೆಗೆ, ನಿಮ್ಮ ಕುಟುಂಬ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದನ್ನು ಬಳಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ 9 ಜನ ನಮ್ಮ BMTCನಲ್ಲಿ ಕೆಲಸ ಮಾಡಿ ಹಲವಾರು ವರ್ಷಗಳ ಕಾಲ ಈ ಸಂಸ್ಥೆ ಬೆಳೆಯೋದಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದರು. ಮತ್ತಲ್ಲಿ ಆಗಲಿರ್ತಕ್ಕಂಥದ್ದು ನಿಮಗೆ ಎಷ್ಟು ನೋವಾಗಿರುತ್ತೋ ನಮ್ಮ ಸಂಸ್ಥೆಯವ್ರಿಗೂ ಕೂಡ ಅಷ್ಟೇ ನೋವಾಗಿದೆ ಅಂತೇಳಿ, ಮತ್ತು ನಮ್ಮ ಎಲ್ಲ ಬ್ಯಾಂಕ್ನವ್ರು ವಿಶೇಷವಾಗಿ ನಾವು ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಫಸ್ಟು 1.5 ಕೋಟಿ ಈಗ ಅಲ್ವಾ, ಬೇಗ ಸೆಟಲ್ಮೆಂಟು ಮಾಡಬೇಕು ಅಲ್ವಾ, ಬೇಗ ನಮ್ಗೆ ಕಂಪ್ಲೇಂಟ್ ಬಂದ ತಕ್ಷಣ ಇನ್ನೂ 5 ಬಾಕಿ ಇದೆ, ಇಮಿಡಿಯೇಟಾಗಿ ಕ್ಲಿಯರ್ ಮಾಡಬೇಕು ಅಂತ ಬ್ಯಾಂಕ್ನವರು ಕೂಡ ನಿಮಗೆ ಮನವಿ ಮಾಡಿ ಎಲ್ಲ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ. ಚಿಕ್ಕೂರುಬ್ರಲ್ಲಿ ನಾವು ನಮ್ಮ ಯಜಮಾನ್ರು ಗಂಗರಾಜವಿ ಅಂತ, ನನ್ನ ಹೆಸರು ಮಮತಾ. ಅವರು ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗ್ತಿರೋದ್ರು ಸರ್. ಅವ್ರಿಗೆ ಒಬ್ಬನೇ ಮಗ, ನಮ್ಮ ಅತ್ತೆ ಮಾವಿಗೆ ಒಬ್ಬನೇ ಮಗ. ಅವ್ರಿಗೆ ಇಬ್ಬರು, 1 ಹೆಣ್ಣು 1 ಗಂಡು. ನಾವು ಹೆಂಗ್ ಜೀವನ ಮಾಡೋದಂತ ಯೋಚನೆ ಮಾಡ್ಕೊಂಡು ಹಿಂಗೆ ಇದ್ದೆ ಸರ್. ಸಂಸ್ಥೆ ಅವರು ಡಿಪೋನವರು ನಮಗೆ ಸಹಕಾರ ಎಲ್ಲ ಮಾಡಿದ್ರು. ಈ ಡಿಪೋ ಇಲ್ಲಿರೋರು ಸಹ ನಮಗೆ ಎಲ್ಲ ಅಭ್ಯಾಸ ಕೊಟ್ಟವ್ರೆ ಸರ್. ಇವಾಗ ನಮ್ಮ ವಯಸ್ಸಾದವ್ರ ಅತ್ತೆ ಮಾವ 2 ಮಕ್ಕಳು, ಅವ್ರಿಗೆ ಎಜುಕೇಶನ್ ಹೆಂಗೆ ಅಂತ ನಾವು ಇದು ಸರ್. ಇವರು ಅನುಕೂಲ ಮಾಡಿದ್ಕೆ ಇವಾಗ ನಮ್ಗೆ ಸಂತೋಷ. ನಿಮ್ಮ ಹೆಸರು? ಮಮತಾ ಅಂತ ಸರ್. ನನ್ನ ಹೆಸರು ಚೈತ್ರ. ನಮ್ಮ ಯಜಮಾನ್ರು ಮಹೇಶ್ ಅವರು BMTC ಡಿಪೋ 33ಲಿ ಕೆಲಸ ಮಾಡ್ತಿದ್ರು. ಅವ್ರು ಕೆಲಸ ಮಾಡಿ ನಮಗೆ ನಮ್ಮ ಮನೆ ಜೀವನ ನಡೆಸೋದೇ ಅವರು, ಆಧಾರ ಸ್ತಂಭ ಆಗಿದ್ದೇ ಅವರು. ಬಟ್ ಅವ್ರು ಹೋದ್ಮೇಲೆ ನಾವು ಯಾವ ರೀತಿ ಜೀವನ ನಡೆಸಬೇಕು, ನನಗೆ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದ ಅತ್ತೆ ಇದ್ದಾರೆ, ಅವ್ರನ್ನ ಯಾವ ರೀತಿ ಜೀವನ ನಡೆಸಬೇಕು, ನನ್ನ ಮಕ್ಕಳು ಎಜುಕೇಷನ್ ಹೇಗೆ ಮುಂದುವರಿಸಬೇಕು ಅಂತ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಬಟ್ ಈ ಸಂಸ್ಥೆಯಿಂದ ಬಂದಿರೋ ದುಡ್ಡಿಂದ ನನಗೆ ಒಂದು ಧೈರ್ಯ ಬಂದಿದೆ. ಏನಂದರೆ ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು, ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋಬೋದು, ನನ್ನ ಮನೇನ ನಿರ್ವಹಿಸ್ಬೇಕು ಅನ್ನೋದು. ಬಟ್ ನನಗೆ ಯಾವ ರೀತಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದು ಕಡೆ ನಮ್ಮ ಯಜಮಾನ್ರು ಹೋದ್ರು ಅನ್ನೋ ದುಃಖದಲ್ಲಿದ್ದೆ, ಒಂದು ಕಡೆ ನನ್ನ ಜೀವನ ನಡೆಸಬೇಕು ಹೇಗೆ ಅಂತ ಅನ್ಕೋತಿದ್ದೆ. ಬಟ್ ಈ ಸಂಸ್ಥೆಯಿಂದ, ಕೆನರಾ ಬ್ಯಾಂಕ್ ಕಡೆಯಿಂದ ಬಂದಿರೋ ದುಡ್ಡಲ್ಲಿ ನಾನು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದು, ನನ್ನ ಮಕ್ಕಳು ಎಜುಕೇಷನ್ ಕೊಡಿಸ್ಬೋದು, ಚೆನ್ನಾಗೆ ನಮ್ಮ ಅತ್ತೆನ ನೋಡ್ಕೋಬೋದು, ನಮ್ಮ ಯಜಮಾನ್ರನ್ನ ಈ ಸಂಸ್ಥೆ ಬಂದಿರೋ ದುಡ್ಡಲ್ಲಿ ಕಾಣ್ಬೋದು ಅನ್ನೋದನ್ನ ಭರವಸೆ ಇಟ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರಿಗೆ ಸಂಸ್ಥೆ ಜೀವನ ಕೊಟ್ಟಿತ್ತು, ಬಟ್ ನಮ್ಮ ಯಜಮಾನ್ರು ಹೋದ್ಮೇಲೆ ಈ ಸಂಸ್ಥೆ ನನಗೆ ಜೀವನ ಕೊಟ್ಟಿದೆ ಅನ್ನೋ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆದಷ್ಟು ಬೇಗ ನಮಗೆ ಕೆಲಸನೂ ಕೂಡ ಕೊಡಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅವ್ರು ಏಪ್ರಿಲ್ 4th ಸರ್. ಅವ್ರಿಗೆ ಕರೆಂಟ್ ಶಾಕ್ ಹೊಡೆದಿತ್ತು ಸರ್ ಮನೆಯಲ್ಲಿ. ಹೌದು ಸರ್. ಹಾಗಾಗಿ ಸಂಸ್ಥೆಗೆ ತುಂಬ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಂಸ್ಥೆಯಲ್ಲೂ ಅಷ್ಟೇ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು. ಏನೇ ಒಂದು ಹೇಳಬೇಕು ಅಂದರು ಫೋನ್ ಕರೆ ಮೂಲಕ ನೀವು ಬರಬೇಕಮ್ಮ, ನೀವು ಬಂದು ಇದನ್ನೆಲ್ಲ ಮಾಡಬೇಕು ಅಂತ ತುಂಬ ಸಪೋರ್ಟಿವ್ ಆಗಿ ಈ ಸಂಸ್ಥೆಯವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ನನ್ನ ಮಗಳು 5th ಮ್ಯಾಮ್, ನನ್ನ ಮಗ 2nd ಸ್ಟ್ಯಾಂಡರ್ಡು. ನಮ್ಮ ಯಜಮಾನ್ರಿಗೆ ನನ್ನ ಮಗಳನ್ನ ಡಾಕ್ಟರ್ ಓದಿಸ್ಬೇಕು, ನನ್ನ ಮಗನ IAS ಅಧಿಕಾರಿ ಮಾಡಬೇಕು ಅಂತ ಅನ್ನೋ ಆಸೆ ಇತ್ತು. ಆ ಆಸೆನ ನಾನು ಹೇಗೆ ನಿರ್ವಹಿಸ್ಬೇಕು ಅಂತ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ಸಂಸ್ಥೆಯಿಂದ ಬಂದ ಹಣದ್ರಿಂದ, ಕೆನರಾ ಬ್ಯಾಂಕ್ ಅವರು ಕೂಡ ಬಂದಿದ್ದ ಹಣದ್ರಿಂದ ನಮ್ಮ ಯಜಮಾನ್ರ ಕನಸನ್ನ ನಾನು ನಿರ್ವಹಿಸ್ಬೋದು ಅನ್ನೋದನ್ನ ಒಂದು ಧೈರ್ಯದಲ್ಲಿ ಇದ್ದೀನಿ ಮ್ಯಾಮ್. ನನ್ನ ಹೆಸರು ಚೈತ್ರ. ನಾವು ರಾಮನಗರ, ಹವೇರಳ್ಳಿ ಗ್ರಾಮ. Canara Bank is the largest bank in Karnataka with more than 1,500 outlets. We provide facilities for Government of Karnataka employees as well as for other board like BMTC. All employees we are providing salary packages. These packages are very attractive, which starts from the normal term insurance coverage of 2 lakhs to more than
10 lakhs. In certain cases, wherever we have employees of BMTC, we provide coverage of accidental coverage of up to 1 crore. There are loan schemes which are very good for employees of Karnataka government as well as the boards. So my request to you too is that Canara Bank is a friendly bank to all of you. Request you to avail the services of Canara Bank. Thank you.